ವೆಲ್ಕಮ್ ಬ್ಯಾಕ್ ಟು V4 ಮೋಟಿವೇಶನಲ್ ಚಾನಲ್. ನಮಸ್ಕಾರ ಸ್ನೇಹಿತರೆ. ನಿಮ್ಮ ವಿಧಿಗೆ ನೀವೇ ಹೊಣೆ. ಮನುಷ್ಯ ತನ್ನ ವಿಧಿಯನ್ನು ತಾನೇ ಬರೆದುಕೊಳ್ಳುತ್ತಾನೆ. ಯಾರು ಹೇಗೆ ಯಾವ ರೀತಿ ಧರ್ಮಗಳನ್ನು ಮಾಡುತ್ತಾರೋ ಆ ರೀತಿ ಅವರ ವಿಧಿಯು ರೂಪುಗೊಳ್ಳುತ್ತದೆ. ಜೀವನದಲ್ಲಿ ಯಾರು ಯಾರನ್ನು ಉದ್ಧಾರ ಮಾಡುವುದಕ್ಕೂ ಆಗುವುದಿಲ್ಲ, ಯಾರು ಯಾರನ್ನು ಹಾಳು ಮಾಡುವುದಕ್ಕೂ ಆಗುವುದಿಲ್ಲ. ಅವರವರ ಯೋಚನೆಗೆ ಅವರವರ ಉದ್ಧಾರಕ್ಕೆ ಮತ್ತು ಅವರು ಹಾಳಾಗುವುದಕ್ಕೆ ಮೂಲ ಕಾರಣವಾಗುತ್ತದೆ. ಇಲ್ಲಿ ಅದೃಷ್ಟವೆಂಬುದು ಯಾವುದೂ ಇಲ್ಲ ಮತ್ತು ಇಲ್ಲಿ ಯಾರು ನಮ್ಮವರು ಅಲ್ಲ. ಜಗವೊಂದು ನಾಟಕ ರಂಗ. ಬಂದಿರುವುದೇ ನಾವು ಪಾತ್ರ ಮಾಡುವುದಕ್ಕಾಗಿ. ಬಂದ ಪಾತ್ರವನ್ನು ಸ್ವೀಕರಿಸುವುದೇ ಧರ್ಮವಾಗಿದೆ. ಸುಮ್ಮನಿರಿ. ನಿಮ್ಮ ತಾಳ್ಮೆಗೂ ಒಂದು ಬೆಲೆ ದೇವರು ಕೊಟ್ಟೇ ಕೊಡುತ್ತಾನೆ. ನಿಮ್ಮ ಕೆಲಸವನ್ನು ನೀವು ನಿಷ್ಠೆಯಿಂದ ಪ್ರಾಮಾಣಿಕವಾಗಿ ಮಾಡಿ ಅದರಿಂದ ಯಾವುದೇ ಪ್ರತಿಫಲದ ನಿರೀಕ್ಷೆ ಇಟ್ಟುಕೊಳ್ಳಬೇಡಿ. ಬಲವಂತವಾಗಿ ಬಂದವರು ಯಾವಾಗ ಬೇಕಾದರೂ ಬಿಟ್ಟು ಹೋಗಬಹುದು, ಆದರೆ ಇಷ್ಟಪಟ್ಟು ಬಂದವರು ನಮ್ಮನ್ನು ಎಂದಿಗೂ ಬಿಟ್ಟು ಹೋಗುವುದಿಲ್ಲ. ಸುಖ ದುಃಖ ಲಾಭ ಹಾನಿಗಳನ್ನು ಸಮಾನ ಎಂದು ತಿಳಿದುಕೊಂಡು ಸುಖ ಬಂದಾಗ ಹಿಗ್ಗದಿರಿ, ದುಃಖ ಬಂದಾಗ ಕುಗ್ಗದಿರಿ. ಈ ಮನಸ್ಥಿತಿಯಲ್ಲಿ ಇದ್ದು ಯುದ್ಧ ಮಾಡಿ ನೀವು ಪಾಪವನ್ನು ಹೊಂದುವುದಿಲ್ಲ. ಈ ಬಾಳು ಬಾಳಲಾರದಷ್ಟು ಕಷ್ಟವೂ ಅಲ್ಲ, ಕನಿಷ್ಠವೂ ಅಲ್ಲ. ಹಾಗಾಗಿ ಬಾಳಿನಿಂದ ಓಡಿ ಹೋಗಬೇಡಿ. ಅದನ್ನು ಎದುರಿಸುವುದೇ ಬಾಳು. ಆಗ ಕಷ್ಟ ತಾನಾಗಿಯೇ ಹಿಂದೆ ಸರಿಯುತ್ತದೆ. ಸ್ನೇಹಿತರೆ, ನಿಮ್ಮವರು ನಿಮ್ಮಲ್ಲಿ ಈ 3 ಗುಣಗಳನ್ನು ನೋಡಿದವರನ್ನು ಮಾತ್ರ ನಿಮ್ಮ ಜೀವನದಲ್ಲಿ ನಂಬಿ. ನಿಮ್ಮ ಕಿರುನಗೆ ಹಿಂದಿರುವ ದುಃಖ, ನಿಮ್ಮ ಕೋಪದ ಹಿಂದಿರುವ ಪ್ರೀತಿ, ನಿಮ್ಮ ಮೌನದ ಹಿಂದಿರುವ ಕಾರಣ. ಒಳ್ಳೆಯದು ಅಥವಾ ಕೆಟ್ಟದ್ದು ಎರಡೂ ನಿಮ್ಮೊಳಗೆ ಇರುತ್ತದೆ. ನಾವು ನಮ್ಮ ಜೀವನದಲ್ಲಿ ಯಾವುದನ್ನು ಹೆಚ್ಚು ಉಪಯೋಗಿಸುತ್ತಾ ಹೋಗುತ್ತೇವೆಯೋ ಅದು ಹೆಚ್ಚು ಬೆಳೆಯುತ್ತಾ ಹೋಗುತ್ತದೆ. ದೇವರು ತಡ ಮಾಡಿದರೂ ನ್ಯಾಯ ಮಾಡಿಯೇ ಕೊಡುತ್ತಾನೆ, ಅನ್ಯಾಯ ಮಾಡುವುದಿಲ್ಲ. ತಡ ಆಗುವುದರ ಹಿಂದೆ ಅದ್ಭುತಗಳು ನಡೆಯುತ್ತವೆ. ಕಾದು ನೋಡಬೇಕು ಅಷ್ಟೇ. ಯಾವುದೇ ಒಳ್ಳೆಯ ಕಾರ್ಯಗಳು ಆಗಲಿ, ಪ್ರಯತ್ನವೆಂಬುದು ಅಧಿಕಾರವಾದರೆ ಹಣೆ ಬರಹವೂ ಕೂಡ ಶಿರವಾಗುತ್ತದೆ ಎನ್ನುವುದು ನಿಶ್ಚಿತ. ಕತ್ತಲನ್ನು ಬೆಳಕು ಮರೆ ಮಾಡಬಹುದೇ ಹೊರತು ಅದನ್ನು ನಾಶ ಮಾಡಲು ಸಾಧ್ಯವಿಲ್ಲ. ಹಾಗೆಯೇ ಕಾಲಕಾಲಕ್ಕೆ ಕಷ್ಟಗಳು ಎಂಬ ಕತ್ತಲು ಕವಿಯುವುದು ಸಹಜ. ಅದನ್ನು ಭಕ್ತಿ ಎಂಬ ಬೆಳಕಿನಿಂದ ಎದುರಿಸಬೇಕು. ಸ್ನೇಹಿತರೆ, ಜೀವನದಲ್ಲಿ ಯಾವಾಗಲೂ ದುಃಖದ ಬಗ್ಗೆ ಸದಾ ಚಿಂತಿಸಿದರೆ ಸದಾ ದುಃಖಿಯಾಗಿ ಉಳಿಯುವಿರಿ. ಸದಾ ಸುಖ ಸಂತೋಷಗಳ ಬಗ್ಗೆ ಧ್ಯಾನಿಸುತ್ತಿದ್ದರೆ ಸದಾ ಸುಖಿಯಾಗುವಿರಿ. ಯಾಕೆಂದರೆ ಮನಸ್ಸು ಯಾವುದರ ಬಗ್ಗೆ ಹೆಚ್ಚು ಧ್ಯಾನಗೊಳ್ಳುವುದೋ ಅದೇ ಸಕ್ರಿಯವಾಗುವುದು. ಧ್ಯಾನ ಮತ್ತು ಏಕಾಗ್ರತೆಯು ಪ್ರಪಂಚದ ದೊಡ್ಡ ಸಾಧನೆ. ನೀವು ಸಂಪಾದಿಸಿದ ಒಡವೆ, ವಸ್ತ್ರ, ಆಸ್ತಿ, ಸಂಪತ್ತಿಗೆ ನಾವೇ ಕಾವಲುಗಾರರಾಗಿರಬೇಕು. ಆದರೆ ನಾವು ಸಂಪಾದಿಸಿದ ವಿದ್ಯೆ, ದಾನ, ಧರ್ಮ, ಪುಣ್ಯ ಇವೆಲ್ಲವೂ ನಮಗೆ ಕಾವಲುಗಾರರಾಗಿರುತ್ತವೆ. ನಿಮ್ಮ ಜೀವನದಲ್ಲಿ ಎಲ್ಲರೂ ನಿಮ್ಮನ್ನು ಪ್ರೀತಿಸಬೇಕೆಂದು ನೀವು ಬಯಸಿದ್ದಲ್ಲಿ ಮೊದಲು ನಿಮ್ಮನ್ನು ನೀವು ಪ್ರೀತಿಸಿ. ನೀವು ಬಿತ್ತಿದರೆ ಮಾತ್ರ ಫಲ ನಿಮಗೆ ಸಿಗುವುದು. ಸುಳ್ಳು ಎಂಬ ಕೆಂಡ ಒಂದಲ್ಲ ಒಂದು ದಿನ ಸುಟ್ಟು ಬೂದಿ ಆಗಲೇಬೇಕು. ಸತ್ಯ ಎಂಬ ಮಾಣಿಕ್ಯ ಹೊಳಪು ನೀಡಲೇಬೇಕು. ಎಲ್ಲದಕ್ಕೂ ಕಾಲ ಕೂಡಿ ಬರಬೇಕು ಅಷ್ಟೇ. ನಿಮ್ಮ ಜೀವನದಲ್ಲಿ ನಿಮ್ಮನ್ನು ಬಿಟ್ಟು ಹೋಗಲು ನಿರ್ಧಾರ ಮಾಡಿದವರು ಏನಾದರೂ ಒಂದು ನೆಪ ಹೇಳಿ ಬಿಟ್ಟು ಹೋಗಿಯೇ ಹೋಗುತ್ತಾರೆ. ಕಳೆದುಕೊಂಡವರು ಮರಳಿ ಬರಬಹುದೆಂಬ ನಿರೀಕ್ಷೆಯಲ್ಲಿ ಕಾಲ ಕಳೆಯುತ್ತಾರೆ. ಭಗವಂತನಲ್ಲಿ ನಂಬಿಕೆ ಇಟ್ಟರೆ ಅವರಿಗಿಂತ ಉತ್ತಮರಾದವರನ್ನು ಜೊತೆಗೂಡಿಸುತ್ತಾನೆ. ಏಕೆಂದರೆ ಪರಿವರ್ತನೆ ಜಗದ ನಿಯಮ. ಜೀವನದಲ್ಲಿ ಶಾಂತವಾಗಿರಲು 2 ಉಪಾಯ. ಅವುಗಳೆಂದರೆ ಮರೆಯಲಾಗದಂತಹ ವ್ಯಕ್ತಿಗಳನ್ನು ಕ್ಷಮಿಸಿಬಿಡಿ, ಕ್ಷಮಿಸಲಾಗದಂತಹ ವ್ಯಕ್ತಿಗಳನ್ನು ಮರೆತುಬಿಡಿ. ದಾನ ಮಾಡುವ ಗುಣ ನಿಮ್ಮಲ್ಲಿ ಇಲ್ಲವೆಂದರೆ ನೀವು ದೇವರಿಗೆ ಎಷ್ಟೇ ಕೈ ಮುಗಿದು ಬೇಡಿಕೊಂಡರೂ ದೈವ ನಿಮ್ಮನ್ನು ಕಾಪಾಡುವುದಿಲ್ಲ. ಸಿಟ್ಟು ನಿಮ್ಮಲ್ಲಿ ಒಳ್ಳೆಯ ಗುಣವನ್ನು ನಾಶ ಮಾಡುತ್ತದೆ. ಮೌನ ನಿಮ್ಮಲ್ಲಿರುವ ಒಳ್ಳೆಯ ಗುಣವನ್ನು ಹೊಳೆಯುವಂತೆ ಮಾಡುತ್ತದೆ. ಜೀವನದಲ್ಲಿ ಯಾವುದೇ ಕಾರಣಕ್ಕೂ ಯಾವುದೇ ವ್ಯಕ್ತಿಗೂ ಅಪಮಾನ ಮಾಡಬೇಡಿ. ಯಾವಾಗಲೂ ಎಲ್ಲರನ್ನು ಗೌರವದಿಂದ ನೋಡಿ. ನೀವು ಯಾರಿಗಾದರೂ ಅವಮಾನ ಮಾಡಿದರೆ, ಕೀಳಾಗಿ ನೋಡಿದರೆ ಬಹುಶಃ ಆ ವ್ಯಕ್ತಿ ಸಮಯ ಬಂದಾಗ ನಿಮ್ಮ ಶತ್ರುವಾಗಬಲ್ಲ.
ಅಷ್ಟೇ ಅಲ್ಲದೆ ನಿಮ್ಮನ್ನು ಇಕ್ಕಟ್ಟಿನ ಪರಿಸ್ಥಿತಿಗೆ ಸಿಲುಕಿಸಬಹುದು. ಅದಕ್ಕೆ ಒಬ್ಬರ ಆಕಾರವನ್ನು ನೋಡಿ ಅವರಿಗೆ ಗೌರವ ಕೊಡಬೇಡಿ. ನಿಮ್ಮ ಮನಸ್ಸಿಗೆ ನೋವು ಮಾಡುವ ವ್ಯಕ್ತಿಗಳಿಗೆ ನಿಮ್ಮ ಬೆಲೆ ತಿಳಿಯಬೇಕು ಎಂದರೆ ಮೊದಲು ಅವರನ್ನು ನಿರ್ಲಕ್ಷಿಸುವುದನ್ನು ಕಲಿಯಿರಿ. ಸ್ನೇಹಿತರೆ, ಈ ಪ್ರಪಂಚದಲ್ಲಿ ಎಲ್ಲರನ್ನೂ ಗೌರವಿಸಿ ಹಾಗೂ ಪ್ರೀತಿಸಿ. ಒಬ್ಬರ ಮನೆಯೇ ಆಗಲಿ ಅಥವಾ ಮನಸ್ಸೇ ಆಗಲಿ, ಅಲ್ಲಿ ನಮಗೆ ಗೌರವ, ಪ್ರೀತಿ, ಬೆಲೆ ಎಷ್ಟಿದೆ ಎಂದು ಮೊದಲು ತಿಳಿದುಕೊಳ್ಳಿ. ಯಾಕೆಂದರೆ ಎಲ್ಲಿ ನಿಮಗೆ ಬೆಲೆ ಕಡಿಮೆಯಾಗುತ್ತಾ ಹೋಗುತ್ತದೆಯೋ ಅಲ್ಲಿ ತಿಳಿದುಕೊಳ್ಳಿ, ಅಲ್ಲಿ ನಿಮಗೆ ಯಾವುದೇ ಗೌರವ ದೊರೆಯುವುದಿಲ್ಲ ಎಂದು. ಏಕೆಂದರೆ ಅಲ್ಲಿ ನಿಮ್ಮನ್ನು ಕಡೆಗಣಿಸುವಂತಹ ಮನಸ್ಥಿತಿ ತುಂಬಿ ಹೋಗಿರುತ್ತದೆ. ಅದಕ್ಕೆ ಬೆಲೆ ಇಲ್ಲದ ಜಾಗದಲ್ಲಿ ನೀವು ಎಂದಿಗೂ ಹೋಗಬೇಡಿ. ಅದು ಒಬ್ಬರ ಮನೆಯೇ ಆಗಲಿ ಅಥವಾ ಮನಸ್ಸೇ ಆಗಲಿ. ಎಲ್ಲಿ ಧರ್ಮಕ್ಕೆ ಹಾನಿಯಾಗುತ್ತದೆಯೋ ಅಲ್ಲಿ ಭಗವಂತ ಪ್ರಕಟನಾಗುತ್ತಾನೆ. ಒಳ್ಳೆಯ ಜನರ ರಕ್ಷಣೆ ಮಾಡುವುದಕ್ಕೆ ಅವನು ಬಂದೇ ಬರುತ್ತಾನೆ. ದುಷ್ಟರನ್ನು ನಾಶ ಮಾಡಲು ಭಗವಂತ ಬರುತ್ತಾನೆ. ಧರ್ಮ ಸ್ಥಾಪನೆಗಾಗಿ ಭಗವಂತ ಬರುತ್ತಾನೆ. ಅಷ್ಟೇ ಅಲ್ಲದೆ ಯುಗ ಯುಗಗಳಲ್ಲಿಯೂ ಕೂಡ ಜನ್ಮ ತಾಳುತ್ತಾನೆ. ಸ್ನೇಹಿತರೆ, ಜೀವನದಲ್ಲಿ ಒಳ್ಳೆಯವರ ಜೊತೆ ಒಳ್ಳೆಯವರಾಗಿರಿ, ಆದರೆ ಕೆಟ್ಟವರ ಜೊತೆ ಕೆಟ್ಟವರಾಗಬೇಡಿ. ಏನಾಗುತ್ತದೆಯೋ ಎಂದು ಯೋಚಿಸುತ್ತಾ ನಿಲ್ಲಬೇಡಿ. ಏನೇ ಸಂಭವಿಸಿದರೂ ಅದು ನಿಮ್ಮ ಒಳಿತಿಗಾಗಿ, ಇದು ದೇವರ ಇಚ್ಛೆ ಆಗಿರುತ್ತದೆ. ಪ್ರೇಮ ತುಂಬಿರುವ ಕಣ್ಣುಗಳು, ಶ್ರದ್ಧೆಯಿಂದ ಬಾಗಿರುವ ಶಿರ, ಸಹಾಯಕ್ಕೆ ಸದಾ ಸಿದ್ಧವಿರುವ ಕೈಗಳು, ಸನ್ಮಾರ್ಗದಲ್ಲಿ ಸಾಗುವ ಕಾಲುಗಳು, ಸತ್ಯವನ್ನೇ ನುಡಿಯುವ ನಾಲಿಗೆ, ಇವು ಪರಮಾತ್ಮನಿಗೆ ಅತಿ ಪ್ರಿಯವಾದ ಅಂಶಗಳು. ನಿಮಗೇನಾದರೂ ಕೋಪ ಬಂದರೆ ಅದನ್ನು ತಡೆಯುವುದನ್ನು ಕಲಿಯಿರಿ. ನೀವು ತಪ್ಪು ಮಾಡಿದರೆ ತಲೆಬಾಗುವುದನ್ನು ಕಲಿಯಿರಿ. ಯಾವಾಗಲೂ ಸಂಬಂಧಗಳು ತಮ್ಮಷ್ಟಕ್ಕೆ ತಾವೇ ಹೊಡೆಯುವುದಿಲ್ಲ ಸ್ನೇಹಿತರೆ. ಅಹಂಕಾರ, ಅಜ್ಞಾನ ಮತ್ತು ತಪ್ಪು ವರ್ತನೆ ಸಂಬಂಧಗಳನ್ನು ಹೊಡೆದು ಬಿಡುತ್ತದೆ. ಸ್ನೇಹಿತರೆ, ತಪ್ಪು ಎಲ್ಲರಿಂದಲೂ ಆಗುತ್ತದೆ. ಆದರೆ ಕೆಲವರಿಗೆ ತಿಳಿಯುವುದಿಲ್ಲ, ಇನ್ನು ಕೆಲವರು ಒಪ್ಪಿಕೊಳ್ಳುವುದಿಲ್ಲ. ತಮ್ಮ ತಪ್ಪು ತಿಳಿದ ಮೇಲೂ ಒಪ್ಪಿಕೊಳ್ಳುವವರು ಒಬ್ಬ ಶ್ರೇಷ್ಠ ವ್ಯಕ್ತಿಗಳು ಆಗುತ್ತಾರೆ. ವಾದ ಸಂದರ್ಭದಲ್ಲಿ ಗೆಲ್ಲುತ್ತದೆ, ವ್ಯಕ್ತಿತ್ವವನ್ನು ಕಳೆದುಕೊಳ್ಳುತ್ತದೆ. ತಾಳ್ಮೆ ಆ ಸಂದರ್ಭದಲ್ಲಿ ಸೋತರೂ ವ್ಯಕ್ತಿತ್ವವನ್ನು ಗೆಲ್ಲುತ್ತದೆ. ನಿಮ್ಮ ಸಮಯ ಮತ್ತು ಪರಿಸ್ಥಿತಿ ಕೆಟ್ಟಿರುವಾಗ ದೇವರನ್ನು ಬಲವಾಗಿ ನಂಬಿರಿ. ಯಾಕೆಂದರೆ ಸಮಯಕ್ಕೆ ಕಲ್ಲಿದ್ದಲನ್ನು ವಜ್ರವನ್ನಾಗಿಸುವ ಶಕ್ತಿ ಇದೆ. ಪರಮಾತ್ಮನಿಗೆ ಭಿಕ್ಷುಕನನ್ನು ಕೂಡ ರಾಜನನ್ನಾಗಿಸುವ ಶಕ್ತಿ ಇದೆ. ಬಾಡಿಗೆ ಕಟ್ಟುವಾಗ ಸ್ವಂತ ಮನೆಯ ಬೆಲೆ, ಹಸಿವಾದಾಗ ಅನ್ನದ ಬೆಲೆ, ಕೆಲಸವಿಲ್ಲದಾಗ ಹಣದ ಬೆಲೆ, ಸಂಬಂಧಗಳು ದೂರವಾದಾಗ ಮನುಷ್ಯನ ಬೆಲೆ ತಿಳಿಯುತ್ತದೆ. ಜೀವನದಲ್ಲಿ ಎಲ್ಲರನ್ನೂ ಪ್ರೀತಿಸಿ, ಆದರೆ ಕೆಲವರನ್ನು ಮಾತ್ರ ನಂಬಿ. ಈ ಪ್ರಪಂಚದಲ್ಲಿ ಎಲ್ಲವೂ ಸತ್ಯ, ಆದರೆ ಎಲ್ಲರೂ ಸತ್ಯರಲ್ಲ. ನಿಮ್ಮ ಒಳ್ಳೆಯತನವನ್ನು ಸಾಬೀತುಪಡಿಸಲು ಪ್ರಯತ್ನಿಸಬೇಡಿ. ನಿಮ್ಮ ವ್ಯಕ್ತಿತ್ವ ವಿಶೇಷವಾಗಿದ್ದರೆ ಸಮಯವೇ ನಿಮ್ಮನ್ನು ಯೋಗ್ಯರನ್ನಾಗಿಸುತ್ತದೆ. ಧರ್ಮದಿಂದ ಹೊಸದನ್ನು ಸಂಪಾದಿಸಬೇಕು. ಸಂಪಾದಿಸಿದನ್ನು ಪ್ರಯತ್ನದಿಂದ ರಕ್ಷಿಸಬೇಕು. ರಕ್ಷಿಸಿದ್ದನ್ನು ನ್ಯಾಯ ರೀತಿಯಲ್ಲಿ ಹೆಚ್ಚಿಸಬೇಕು. ಹಾಗೆಯೇ ಹೆಚ್ಚಿಸಿಕೊಂಡಿದ್ದನ್ನು ಯೋಗ್ಯರಿಗೆ ಹಂಚಬೇಕು. ಬೇರೆಯವರು ನಿಮ್ಮನ್ನು ತಪ್ಪಾಗಿ ತಿಳಿದುಕೊಳ್ಳುತ್ತಾರೆ ಎಂದು ಅಂದುಕೊಳ್ಳಬೇಡಿ. ಅದರಲ್ಲಿ ನಿಮ್ಮ ತಪ್ಪು ಏನೂ ಇಲ್ಲ. ಯಾಕೆಂದರೆ ಅವರು ತಿಳುವಳಿಕೆ ಎಷ್ಟು ಇರುತ್ತದೆಯೋ ಅಷ್ಟನ್ನು ಮಾತ್ರ ಅವರು ನಿಮ್ಮ ಬಗ್ಗೆ ತಿಳಿದುಕೊಂಡಿರುತ್ತಾರೆ. ಜೀವನದಲ್ಲಿ ಮೋಸ ಮಾಡಿ ಗೆದ್ದವರು ಉದ್ಧಾರ ಆಗಿದ್ದು ಚರಿತ್ರೆಯಲ್ಲಿಯೇ ಇಲ್ಲ. ನ್ಯಾಯದಿಂದ ನಡೆದವರು ಸೋತಿದ್ದು ಇತಿಹಾಸದಲ್ಲಿಯೇ ಇಲ್ಲ. ಇಲ್ಲಿ ಮೋಸವಾಗಲಿ ಸತ್ಯವಾಗಲಿ ಅದಕ್ಕೆ ಕಾಲವೇ ಸರಿಯಾದ ಉತ್ತರವನ್ನು ಕೊಡುತ್ತದೆ. ಜೀವನದಲ್ಲಿ ಯಾವುದನ್ನು ಸ್ವೀಕರಿಸಬೇಕು, ಯಾವುದನ್ನು ನಿರಾಕರಿಸಬೇಕು ಎಂಬ ಜ್ಞಾನವೇ ಬದುಕನ್ನು ಅರಿಯುವ ಮೊದಲನೇ ಹೆಜ್ಜೆ. ಕೆಲವು ನೋವುಗಳು ನಮ್ಮನ್ನು ಪಂಜರದ ಪಕ್ಷಿಯಂತೆ ಮಾಡುತ್ತವೆ. ಯಾರಿಗೂ ಏನನ್ನು ಹೇಳುವುದಕ್ಕೂ ಆಗುವುದಿಲ್ಲ ಹಾಗೂ ನೆಮ್ಮದಿಯಾಗಿ ಬದುಕುವುದಕ್ಕೂ ಆಗುವುದಿಲ್ಲ. ಜೀವನದಲ್ಲಿ ನಮಗೆ ಯಾರು ಹೊಗಳದಿದ್ದರೂ ಬೇಡ, ತೆಗಳದಿದ್ದರೆ ಸಾಕು. ಸಾಧಿಸದಿದ್ದರೂ ಪರವಾಗಿಲ್ಲ, ಬಾಧಿಸದಿದ್ದರೆ ಸಾಕು. ಪರರ ಸರಿ ತಪ್ಪು ಬೇಡ, ನಿಮ್ಮ ಆತ್ಮಕ್ಕೆ ನೀವು ಸರಿ ಎನಿಸಿದರೆ ಅಷ್ಟೇ ಸಾಕು. ಎದುರಾಳಿಯನ್ನು ಮಾತಿನಲ್ಲಿ ಬಾಯಿ ಮೇಲು ಮಾಡಿ ಗೆಲ್ಲುವುದಕ್ಕಿಂತ ಮೌನದಲ್ಲಿ ಸುಮ್ಮನಿದ್ದು ಗೆಲ್ಲುವುದೇ ಉತ್ತಮ. ಕೆಲವೊಮ್ಮೆ ನಿಮ್ಮನ್ನು ನೀವು ಅತ್ಯುತ್ತಮ ಎಂದು ಸಾಬೀತುಪಡಿಸುವುದು
ನಿಜವಾಗಿಯೂ ನಿಮ್ಮನ್ನು ನೀವು ಅವಮಾನ ಮಾಡಿಕೊಂಡಂತೆ, ಅಲ್ಲದೆ ನಿಮ್ಮನ್ನು ಸಾಬೀತುಪಡಿಸುವ ಅವಶ್ಯಕತೆಯೇ ಇಲ್ಲ. ಮನುಷ್ಯನ ಬದುಕಿಗೆ ಹಾಗೂ ಮನುಷ್ಯನ ಬುದ್ಧಿಗೆ ನಿಲುಕದ್ದು ವಿಧಿ. ಕೈಮೀರಿದ ಕೃತ್ಯಕ್ಕೆ ಹಣಬರಹ ಎನ್ನುತ್ತೇವೆ. ಬದುಕಿನ ಹೀನಾಯ ಸ್ಥಿತಿಗೆ ಜನ್ಮ ಜನ್ಮಾಂತರದ ಪಾಪ ಎನ್ನುತ್ತೇವೆ. ಈ ಸ್ವಾರ್ಥದ ಸಂತೋಷಕ್ಕೆ ಅದೃಷ್ಟ ಎನ್ನುತ್ತೇವೆ. ಸಂತೃಪ್ತಿಯ ಬದುಕಿಗೆ ಪುಣ್ಯ ಎನ್ನುತ್ತೇವೆ. ನಿರಾಸೆಯ ಜೀವನಕ್ಕೆ ನರಕ ಎನ್ನುತ್ತೇವೆ. ಸಿರಿ ಸಂಪತ್ತಿನ ಬಾಳಿಗೆ ಸ್ವರ್ಗ ಎಂದು ಕರೆಯುತ್ತೇವೆ. ಯಾರು ತಮ್ಮ ಮಾತಿನ ಬಗ್ಗೆ ದೃಢವಾಗಿರುತ್ತಾರೋ, ತಮ್ಮ ಮನಸ್ಸಿನ ಮಾತನ್ನೇ ಕೇಳುತ್ತಾರೋ, ಅವರು ಅದನ್ನೇ ಮಾಡುತ್ತಾರೆ. ಅವರು ಈ ಪ್ರಪಂಚದಲ್ಲಿ ಸ್ವತಂತ್ರರಾಗಿ ಇರುತ್ತಾರೆ. ಬೇರೆಯವರು ಹೇಳಿದ್ದನ್ನು ಕೇಳುತ್ತಾರೋ, ಯಾವಾಗ ಯೋಚನೆ ಮಾಡುವುದಿಲ್ಲವೋ ಅವರು ಬಂದಿಯಾಗಿ ಬಿಡುತ್ತಾರೆ. ಮನುಷ್ಯನ ಸಹಜ ಸ್ವರೂಪವನ್ನು ತಿಳಿದು ಅದಕ್ಕೆ ಅನುಗುಣವಾಗಿ ಕೆಲಸವನ್ನು ಮಾಡುವುದೇ ನಿಜವಾದ ಜೀವನ. ಸ್ನೇಹಿತರೆ, ನಮ್ಮ ಜೀವನದಲ್ಲಿ ನಮಗೆ ನಾವು ಮಾಡಿಕೊಳ್ಳುವ ದೊಡ್ಡ ಮೋಸ ಏನೆಂದರೆ, ನಮ್ಮ ಭಾವನೆಗಳಿಗೆ ಯಾರು ಸ್ಪಂದಿಸುವುದಿಲ್ಲವೋ ಅಂತಹ ವ್ಯಕ್ತಿಗಳಿಗೆ ನಮ್ಮ ಅಮೂಲ್ಯವಾದ ಪ್ರೀತಿ, ಕಾಳಜಿ, ಕಣ್ಣೀರು ಹಾಗೂ ಮುಖ್ಯವಾಗಿ ನಮ್ಮ ಸಮಯವನ್ನು ಮೀಸಲಾಗಿ ಇಡುವುದು. ಒಂದು ಸುಳ್ಳು ಹೇಳುವುದರಿಂದ ಯಾರದಾದರೂ ಪ್ರಾಣ ಉಳಿಯುವಂತಿದ್ದರೆ ಅದು ಪಾಪವಾಗುವುದಿಲ್ಲ. ಕೆಟ್ಟವರು ಕೆಟ್ಟದ್ದು ಮಾಡುವುದಕ್ಕೆ ಶುರು ಮಾಡಿದರೆ ಕೆಟ್ಟದಾಗಬಹುದು ಅಷ್ಟೇ. ಅದೇ ಒಳ್ಳೆಯವರು ಕೆಟ್ಟದ್ದನ್ನು ಮಾಡುವುದಕ್ಕೆ ಶುರು ಮಾಡಿದರೆ ಪರಿಸ್ಥಿತಿ ತುಂಬಾ ಭಯಾನಕವಾಗಿ ಇರುತ್ತದೆ. ಕೋಪವನ್ನು ನಿಯಂತ್ರಣದಲ್ಲಿ ಇಡಬೇಕು. ಇಲ್ಲವಾದಲ್ಲಿ ನಿಮ್ಮ ಜೀವನ ಸರ್ವನಾಶವಾಗುವುದು ಖಂಡಿತ. ಪರಿಸ್ಥಿತಿ ಯಾವುದೇ ಇರಲಿ, ಆದರೆ ತಾಳ್ಮೆ ಕಳೆದುಕೊಳ್ಳಬಾರದು. ಎಲ್ಲವನ್ನೂ ಶಾಂತಿಯಿಂದ ನಿಭಾಯಿಸಬೇಕು. ಕೋಪದ ಕೈಗೆ ಒತ್ತಿಕೊಂಡರೆ ಕೆಡುವುದು ನೀವೇ. ತ್ಯಾಗದ ಮಹತ್ವವನ್ನು ತಿಳಿದುಕೊಳ್ಳಿ. ನೀವೇನಾದರೂ ಜೀವನದಲ್ಲಿ ಯಶಸ್ಸು ಪಡೆಯಬೇಕೆಂದರೆ ಅನೇಕ ತ್ಯಾಗಗಳನ್ನು ಮಾಡಲೇಬೇಕಾಗುತ್ತದೆ. ತ್ಯಾಗದ ಹೊರತಾಗಿ ಅಭಿವೃದ್ಧಿ ಸಾಧ್ಯವೇ ಇಲ್ಲ. ನೀವು ಆರಾಮವಾಗಿ ಈ ಜೀವನ ನಡೆಸುತ್ತಾ ಸುರಕ್ಷಿತವಾಗಿದ್ದರೆ ಜೀವನದಲ್ಲಿ ಮುಂದೆ ಬರುವುದು ತುಂಬಾನೇ ಕಷ್ಟ. ಯಶಸ್ಸು ಸುಖ ಸುಮ್ಮನೆ ಒಲಿಯುವುದಿಲ್ಲ. ಜೀವನದಲ್ಲಿ ಪ್ರಾಮಾಣಿಕತೆ ಮತ್ತು ಮಾನವೀಯತೆಯನ್ನು ಅಳವಡಿಸಿಕೊಳ್ಳಿ. ಭಗವಾನ್ ಶ್ರೀಕೃಷ್ಣನಿಗೆ ಅಹಂ ಅನ್ನುವುದೇ ಇರಲಿಲ್ಲ. ಕುರುಕ್ಷೇತ್ರ ಯುದ್ಧದಲ್ಲಿ ಅರ್ಜುನನಿಗೆ ಸಾರಥಿಯಾಗಿ ನಿಂತಿದ್ದ ನಿಜವಾಗಿಯೂ ಶ್ರೀಕೃಷ್ಣನ ಸರಳತೆಯನ್ನು ತೋರಿಸುತ್ತದೆ. ಶ್ರೀಕೃಷ್ಣನಿಂದ ನಾವು ಪ್ರಾಮಾಣಿಕತೆ ಮತ್ತು ಮಾನವೀಯತೆಯ ಗುಣಗಳನ್ನು ಅಳವಡಿಸಿಕೊಳ್ಳಬೇಕು. ಪ್ರಾಮಾಣಿಕತೆಗೆ ಎಂದಿಗೂ ಸೋಲಿಲ್ಲ. ಎಂಥದೇ ಕಷ್ಟ ಎದುರಾದರೂ ಅಪ್ರಾಮಾಣಿಕರಾಗಿ ನಡೆದುಕೊಳ್ಳಬೇಡಿ. ಇದರ ಜೊತೆಗೆ ಜೀವನದಲ್ಲಿ ಮಾನವೀಯ ಗುಣಗಳನ್ನು ಬೆಳೆಸಿಕೊಳ್ಳಿ. ಶ್ರದ್ಧೆಯಿಂದ ಕೆಲಸ ಮಾಡಿ. ಶ್ರೀಕೃಷ್ಣನ ವಚನಾಮೃತದಲ್ಲಿ ಕೆಲಸ ಹಾಗೂ ಧರ್ಮದ ಬಗ್ಗೆ ಉಲ್ಲೇಖವಾಗಿದೆ. ಮನುಷ್ಯ ನಿಷ್ಕ್ರಿಯನಾಗಿ ಇರಬಾರದು. ಕೆಲಸದಲ್ಲಿ ಕ್ರಿಯಾಶೀಲತೆ ಇರಬೇಕು. ಕಷ್ಟಪಟ್ಟು ಕೆಲಸ ಮಾಡಿ, ಆದರೆ ಫಲಿತಾಂಶದ ನಿರೀಕ್ಷೆ ಇಟ್ಟುಕೊಳ್ಳಬೇಡಿ. ಒಂದು ವೇಳೆ ನೀವೇನಾದರೂ ಫಲಿತಾಂಶದ ಬಗ್ಗೆ ನಿರೀಕ್ಷೆ ಇಟ್ಟುಕೊಂಡರೆ ಬೇಸರ ಪಟ್ಟುಕೊಳ್ಳುವುದು ಖಂಡಿತ. ಆದ್ದರಿಂದ ಶ್ರದ್ಧೆಯಿಂದ ಕೆಲಸ ಮಾಡಿ, ಫಲಾಫಲ ದೇವರಿಗೆ ಬಿಡಿ. ಪ್ರಾಮಾಣಿಕವಾದ ಪ್ರಯತ್ನವಿದ್ದಾಗ ಖಂಡಿತ ದೇವರ ಅನುಗ್ರಹ ಇದ್ದೇ ಇರುತ್ತದೆ. ಕೆಲಸದ ವಿಚಾರಕ್ಕೆ ಬಂದಾಗ ಇದು ದೊಡ್ಡ ಅಥವಾ ಚಿಕ್ಕ ಕೆಲಸವೆಂಬ ಭೇದ ಬೇಡ. ಕೆಲಸದಲ್ಲಿ ಯಾವತ್ತೂ ದೊಡ್ಡದು ಚಿಕ್ಕದು ಎನ್ನುವುದು ಇರುವುದಿಲ್ಲ. ಮುಖ್ಯ ವಿಚಾರ ಏನೆಂದರೆ ಕೊಟ್ಟ ಕೆಲಸವನ್ನು ನೀವು ಶ್ರದ್ಧೆಯಿಂದ ಮಾಡಬೇಕು ಅಷ್ಟೇ. ಯಾವಾಗ ನೀವು ನಿಮಗೆ ಕೊಟ್ಟಿರುವ ಕೆಲಸವನ್ನು ಆಸಕ್ತಿಯಿಂದ ಮನಸ್ಸಿಟ್ಟು ಮಾಡುತ್ತೀರೋ ಅದಕ್ಕಿಂತ ಖುಷಿ ಮತ್ತೊಂದು ಇರುವುದಿಲ್ಲ. ಶ್ರೀಕೃಷ್ಣನ ಜೀವನವನ್ನೇ ನೀವು ಉದಾಹರಣೆಯಾಗಿ ತೆಗೆದುಕೊಳ್ಳಿ. ಮನಸ್ಸು ಮಾಡಿದ್ದರೆ ಶ್ರೀಕೃಷ್ಣನಿಗೆ ಕುರುಕ್ಷೇತ್ರ ಯುದ್ಧ ಗೆಲ್ಲುವುದು ದೊಡ್ಡ ವಿಚಾರವಾಗಿಯೇ ಇರಲಿಲ್ಲ. ಆದರೆ ಕೇವಲ ಒಬ್ಬ ಸಾರಥಿಯಾಗಿ ಕೃಷ್ಣನು ಅರ್ಜುನನ ರಥವನ್ನು ನಡೆಸುತ್ತಾನೆ. ಇದೇ ನಮ್ಮ ಜೀವನಕ್ಕೆ ದೊಡ್ಡ ಪಾಠ. ಹಾಗಾಗಿ ಕೆಲಸ ಯಾವುದಾದರೆ ಏನು, ಆದರೆ ಅಲ್ಲಿ ಆಸಕ್ತಿ ನಿಷ್ಠೆಯೇ ಮುಖ್ಯವಾಗುತ್ತದೆ. ಆಗುವುದೆಲ್ಲ ಒಳ್ಳೆಯದಕ್ಕೆ. ಜೀವನದಲ್ಲಿ ಏನೇ ಆದರೂ ನಾವು ಕುಗ್ಗಬಾರದು. ಏಕೆಂದರೆ ಆಗುವುದೆಲ್ಲ ಒಳ್ಳೆಯದಕ್ಕೆ ಆಗುತ್ತದೆ ಎಂಬ ನಂಬಿಕೆ ಇರಬೇಕು. ಆಗುವುದೆಲ್ಲ ಒಳ್ಳೆಯದಕ್ಕೆ ಎಂದು ಶ್ರೀಕೃಷ್ಣನು ಹೇಳುತ್ತಾನೆ. ಏನೇ ಆದರೂ ಅದರ ಹಿಂದೆ ಒಂದು ಕಾರಣ ಇದ್ದೇ ಇರುತ್ತದೆ. ದೇವರು ಒಂದು ಪರಮೋಚ್ಚ ಶಕ್ತಿ. ನಾವೆಲ್ಲರೂ ಅವನ ಮಕ್ಕಳು. ಕೆಲವೊಂದು ಬಾರಿ ನಮ್ಮ ನಿಯಂತ್ರಣಕ್ಕೆ ಸಿಗದೆ ಎಲ್ಲವೂ ನಡೆದು ಹೋಗುತ್ತದೆ. ಆದರೆ ಅದಕ್ಕಾಗಿ ದುಃಖಿಸದೆ ಆ ಪರಿಸ್ಥಿತಿಯನ್ನು ಸ್ವೀಕರಿಸಿ ಮುನ್ನಡೆಯಬೇಕು.
ಭವಿಷ್ಯದ ಚಿಂತೆ ಬೇಡ. ಹೌದು, ಇದು ಕೂಡ ಒಂದು ಅದ್ಭುತವಾದ ಜೀವನ ಪಾಠ. ನಮಗೆಲ್ಲರಿಗೂ ಶ್ರೀಕೃಷ್ಣನ ಪ್ರಕಾರ ನಾವು ಈ ಕ್ಷಣವನ್ನು ಬದುಕಬೇಕು. ನಾಳೆಯ ಚಿಂತೆ ನಮಗೆ ಬೇಡ. ಜೀವನದಲ್ಲಿ ನಿಮಗೆ ಸಿಕ್ಕಿರುವ ಈ ಕ್ಷಣವನ್ನು ಅರ್ಥಪೂರ್ಣವಾಗಿ ಕಳೆಯಬೇಕು. ನಾಳೆ ಏನಾಗುತ್ತದೆಯೋ ಗೊತ್ತಿಲ್ಲ. ಯಾವುದೂ ಕೂಡ ನಮ್ಮ ನಿಯಂತ್ರಣದಲ್ಲಿ ಇಲ್ಲ. ಸ್ನೇಹಿತರೆ, ಇಂದಿನ ಈ ನನ್ನ ವಿಡಿಯೋ ನಿಮ್ಮ ಮನಸ್ಸಿಗೆ ಸ್ವಲ್ಪವಾದರೂ ಪ್ರೇರಣೆ ನೀಡಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ. ಹಾಗೆಯೇ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಹಂಚಿಕೊಳ್ಳಿ. ನನ್ನ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದರೆ ಈಗಲೇ ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆಯೇ ಹೈ ಬಟನ್ ಮೇಲೆ ಕ್ಲಿಕ್ ಮಾಡುವುದರ ಮೂಲಕ ನಿಮ್ಮ ಬೆಂಬಲವನ್ನು ಸೂಚಿಸಿ. ನಿಮ್ಮ ಬೆಂಬಲವೇ ನನ್ನ ಶಕ್ತಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಇದೇ ರೀತಿಯ ಹೊಸ ಮೋಟಿವೇಶನಲ್ ಮಾಹಿತಿಯೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಸಕಾರಾತ್ಮಕವಾಗಿ ಯೋಚಿಸಿ ಸಂತೋಷವಾಗಿ ಬಾಳಿರಿ. ಧನ್ಯವಾದಗಳು.